ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ ಮತ್ತು ಡಾರಿಣಿ ಫಿಲ್ಮ್ ಕೇರ್ ಇವ್ರ ಕಡೆಯಿಂದ ಒಂದು ವಿಡಿಯೋ. ಮುಖ್ಯವಾಗಿ ನಾವು ಫೈನಾನ್ಷಿಯಲ್ ಗೋಲು, ರಿಟೈರ್ಮೆಂಟ್ ಪ್ಲಾನಿಂಗು, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಇವತ್ತೊಂದು ಕ್ಲೈಂಟ್ನ ಮೀಟ್ ಮಾಡಿದ್ದೆ. ಅವ್ರದ್ದು ರಿಕ್ವೈರ್ಮೆಂಟ್ ತಕ್ಕನಾಗೆ ಒಂದು ಪ್ಲಾನಿಂಗ್ ಏನೇನು ಮಾಡಬೇಕು, ಎಸ್ ಐ ಪಿ ಮಾಡಬೇಕು ಅಥವಾ ಒಂದು ಇನ್ಶೂರೆನ್ಸ್ ಏನೇನು ಬೇಕು, ಈ ಥರದ್ದೆಲ್ಲ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೆ. ಒಂದು ರಿಟೈರ್ಮೆಂಟ್ ಪ್ಲಾನಿಂಗು ಓನ್ ಡೆವಲಪ್ ಮಾಡಿಕೊಂಡೆ ನಾನೇ ಒಂದು ಸ್ವಲ್ಪ. ಹೊರಗಡೆನೂ ಸಿಗುತ್ತೆ, ನಮ್ಮದು ಆ್ಯಪಲ್ಲೂ ಒಂದು ಸಣ್ಣ ಸಣ್ಣ ಗೋಲಿಗೆಲ್ಲ ಇದೆ. ಮತ್ತು ಪ್ರತ್ಯೇಕವಾಗಿ ಒಂದು 5-6 ಗೋಲು ಈ ಥರದ್ದೆಲ್ಲ ಕಂಬೈನ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಪ್ಸಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಗೋಲ್ಗೂ ಎಷ್ಟು ಬೇಕು, ಪ್ರೊಜೆಕ್ಷನ್ ಏನು ಎಲ್ಲ ಕೊಡುತ್ತೆ, ಇನ್ಕ್ಲೂಡಿಂಗ್ ಇನ್ಫ್ಲೇಷನ್ ಇರ್ಬೋದು, ರಿಟರ್ನ್ ಎಷ್ಟು ಬರುತ್ತೆ, ಅಥವಾ ಒಂದು ಮಂತ್ಲಿ ಎಸ್ ಐ ಪಿ ಎಷ್ಟು ಮಾಡಬೇಕು, ಮತ್ತು ಫ್ಯೂಚರಲ್ಲಿ ಎಸ್ ಡಬ್ಲ್ಯೂ ಪಿ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಮುಂದಿನ ದಿವಸಗಳಲ್ಲಿ. ಇಟ್ಸ್ ಎ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆ್ಯಕ್ಚುಲಿ ಎಸ್ ಡಬ್ಲ್ಯೂ ಪಿ ಅನ್ನೋದು. ಎಸ್ಪೆಷಲಿ ರಿಟೈರ್ಡ್ ಪೀಪಲ್ ಯಾರು ಇರ್ತಾರೋ ಅವ್ರಿಗೆ ಮುಖ್ಯವಾಗಿ ಬೇಕಾಗುತ್ತೆ. ನಾನು ಪೋಸ್ಟ್ಗಳಲ್ಲಿ ಮಾಡಿದ್ದೆ ಸಹಿತ, ಇಂದ ಎಸ್ ಡಬ್ಲ್ಯೂ ಪಿ ಎಷ್ಟು ಬೇಕಾಗುತ್ತೆ, ಏನು ಎತ್ತ ಅಂತ. ಸೊ ಮೋರ್ ದ್ಯಾನ್ ಬ್ಯಾಂಕ್ ಬಡ್ಡಿ ಬರುವಾಗ ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಏನಾಗುತ್ತೆ ಅಂದರೆ ಇಲ್ಲಿ ಪೋಸ್ಟ್ ಒಂದು ಮಾಡಿದ್ದೆ ಆ್ಯಕ್ಚುಲಿ. ನಾವು ಜಾಸ್ತಿ ದಿವಸ ಬದುಕಿದಷ್ಟು ನಮಗೆ ತೊಂದರೆ ಜಾಸ್ತಿ, ನಮಗೆ ದುಡ್ಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಬೇಗ ಸಾಯೋದೇ ಒಳ್ಳೆಯದು ಅಂತ ಒಂದು ಎಲ್ಲ ಮಾತಿಗೆ ಹೇಳಿದೆ. ತಮಾಷೆಯಾಗಿ ಅಲ್ಲದೆ ಇದ್ರೂ ಸೀರಿಯಸ್ ಆಗಿ ತೊಗೊಬೇಕಾಗಿದೆ ನಾವಿವತ್ತು. ಯಾಕಂದರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಜಾಸ್ತಿ ಆಗ್ತಾಯಿದೆ ಕಂಪ್ಯಾರಿಟಿವ್ಲಿ. ಹಾಗೆ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ನಮ್ಮದು ಡಿಟೇರಿಯೇಟು ಆಗಿದೆ. ತುಂಬ ಬೇಗ ಸಾಯ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಕಾರಣಗಳು ಹಲವಾರು ಇದ್ದಾವೆ. ಇಮ್ಯುನಿಟಿ ಪವರ್ ಇರ್ಬೋದು, ನಾವು ತಿನ್ನೋ ಆಹಾರದಲ್ಲಿ ಏನು ಸತ್ವ ಇಲ್ಲದೆ ಇರುವಂಥದ್ದು, ಇದೆಲ್ಲ ಸುಮಾರು ಕಾರಣ ಇದೆ. ಅದು ಟಾಪಿಕ್ ಅಲ್ಲ ಇವತ್ತಿಂದು. ಸೊ ರಿಟೈರ್ಮೆಂಟ್ ಬಗ್ಗೆ ಅವ್ರು ಕೇಳ್ತಾ ಇದ್ರು. ಆ್ಯಕ್ಚುಲಾಗಿ ಅವ್ರ ಹೆಸರನ್ನ ಹೈಡ್ ಮಾಡಿದ್ದೀನಿ, ಆ್ಯಕ್ಚುಲಿ ಬ್ಲ್ಯಾಕ್ ಔಟ್ ಮಾಡಿದ್ದೀನಿ ಅಲ್ಲಿ. ಸೊ ಅವ್ರ 3 ಜನ ಹೆಣ್ಮಕ್ಳು, 2 ಅವಳಿ ಜವಳಿ ಆ್ಯಕ್ಚುಲಿ. ಸೊ ಮುಖ್ಯವಾಗಿ ಒಂದು ಸಾಧಾರಣವಾಗಿ ಒಂದು ಹೈಯರ್ ಎಜುಕೇಷನ್ ಆಗಬೇಕು, ಒಬ್ಬರನ್ನ ಡಾಕ್ಟರ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಡಾಕ್ಟ್ರಿಗೆ ಒಂದು ಸತ್ಯದ ಮಟ್ಟಿಗೆ ಒಂದು ಇಲ್ಲಿ ತೋರಿಸ್ತಾ ಇರ್ಬೋದು. 1 ಕೋಟಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. 1 ಕೋಟಿ ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ, 4 crores ತನಕ ಆಗ್ಬಿಡುತ್ತೆ. ಸೊ 4 crores ಅಂತಲೇ ಇಟ್ಕೊಳ್ಳೋಣ ಸದ್ಯಕ್ಕೆ. 40 lakhs ಆಯಿತು. 4 crores ಅಂತ ಇವತ್ತಿನ ಲೆಕ್ಕದಲ್ಲೇ ಒಂದು ಪೇಮೆಂಟ್ ಸೀಟ್ ಅಂತಲೇ ತಗೊಳ್ಳೋಣ. ಗೌರ್ಮೆಂಟ್ ಸಹಿತ ಒಂದು ಜಾಸ್ತಿನೇ ಆಗುತ್ತೆ. ಬೇಸಿಕ್ಕಾಗಿ ಒಂದು ಬರೀ MBBS ಮಾಡಿ ಸಾಕಾಗಲ್ಲ. ಇಟ್ಸ್ ಅಪ್ರಾಕ್ಸಿಮೇಟ್. ಸಾರಿ, ಇದಕ್ಕೆ ಹಾಕಿದೆ ನಾನು 1 crore ಮ್ಯಾರೇಜ್ ಕಾಸ್ಟ್ ಹಾಕಿ. 1 crore ಅವರು ಸ್ವಲ್ಪ ರಿಚ್ ಇದ್ದಾರೆ, ಸೊ 1 crore ತನಕ ರೆಡಿ ಇದ್ದಾರೆ. ಅದು ಇವತ್ತಿನ ಲೆಕ್ಕದಲ್ಲಿ, ಅವತ್ತಿನ ಲೆಕ್ಕಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಖರ್ಚು. ಸೊ ಆ ಥರದ್ದೆಲ್ಲ ಒಂದು ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ. 1 ಕೋಟಿ ಇದನ್ನು 4 crores ತನಕ ಮಾಡೋಣ. ಯಾಕಂದರೆ ಅವರು ಮಗಳನ್ನ ಡಾಕ್ಟ್ರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ. ಎಷ್ಟಾಯಿತು? 4 crores ಆಗಿದೆ. ಸೊ ಈ ಥರ ಒಂದು ರಿಕ್ವೈರ್ಮೆಂಟ್, ದಿಸ್ ದ ಆ್ಯಕ್ಚುಯಲ್ ರಿಕ್ವೈರ್ಮೆಂಟು. ಮತ್ತು ಅವರು ಒಂದು ಸಣ್ಣ ವೆಕೇಷನ್ಗೆ ಹೋಗಬೇಕು, ಒಂದು ಯುರೋಪ್ ಟೂರು, ಒಂದು 5 ಲಕ್ಷ ಇವತ್ತಿನ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ. ಅವತ್ತಿನ ಲೆಕ್ಕಕ್ಕೆ ಜಾಸ್ತಿ ಆಗುತ್ತೆ, ಅದು 8 ಲಕ್ಷ ತನಕ ಕ್ಯಾಲ್ಕುಲೇಟ್ರಲ್ಲೆಲ್ಲ ಬಂದಿದೆ ಅದು. ಸೊ ಇದು ಸುಮಾರು 8-9 ಲಕ್ಷ ತನಕ ಆಗುತ್ತೆ 5 ವರ್ಷದ ನಂತರ ಇವತ್ತಿನ ರೇಟು. ಅದು ಇನ್ಫ್ಲೇಷನ್ ಒಂದು ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ಬೇರೆ ಬೇರೆ ಖರ್ಚು ಬರ್ಬೋದು. ಸೊ ನಾವು ಕನ್ಸರ್ವೇಟಿವ್ ಆಗಿ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಒಳ್ಳೆಯದು, ಪರವಾಗಿಲ್ಲ. ಬೇಗ ಅಚೀವ್ ಆದರೂ ತೊಂದರೆ ಇಲ್ಲ, ಅದನ್ನು ರಿಸರ್ವ್ ಮಾಡಬೇಕು ಬೇಗ ಅಚೀವ್ ಆದರೆ. ಸೊ ಈ ಥರ ಗೋಲು ಯಾರೇ ಒಂದು ಎಸ್ ಐ ಪಿ ಮಾಡಬೇಕಾದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನನ್ನ ಒಂದು ದಾರಿಣಿ ಫಿನ್ ಕೇರ್ ಬ್ಲಾಗ್ ಸ್ಪಾಟಲ್ಲೆಲ್ಲ ಬರ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನನ್ನ ಕ್ಲೈಂಟ್ಸು ಫಾಲೋ ಮಾಡೋರ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಜನರಲ್ ಆಗಿ ಒಂದು 12% ರಿಟರ್ನ್ ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಪರ್ಪಸ್, ಯಾಕಂದರೆ ಇಂಡೆಕ್ಸ್ ಕೊಡ್ತಾ ಇರೋದು 12% ಅಂತ ಆ್ಯಾವ್ರೇಜ್ ಕೊಡ್ತಾ ಇದೆ. ಸೊ ಅದೇ ಒಂದು 12% ಕೊಡುತ್ತೆ ಅಂತ ಲೆಕ್ಕದಲ್ಲಿ ಹಾಕೊಂಡಿರ್ತೀವಿ. 18, 20, 26, 30, 34 ಎಷ್ಟೇ ಕೊಡಲಿ, 12% ಅಂತ ನಾವು ಕನ್ಸಿಡರ್ ಮಾಡಿ ಒಂದು ಟ್ರ್ಯಾಕ್ ಮಾಡ್ತೀವಿ. ಬೇಗ ಒಂದು ಗೋಲ್ಸ್ ಅಚೀವ್ ಆದರೆ ನಮಗೆ ಒಳ್ಳೆಯದು. ಬೇಗ ಅಚೀವ್ ಆದರೆ ಅದನ್ನು ಪಾರ್ಕ್ ಮಾಡಬೇಕು, ಒಂದು ಫಿಕ್ಸೆಡ್ಡೋ ಅಥವಾ ಒಂದು ಡೆಟ್ ಫಂಡಲ್ಲೋ ಅಥವಾ ಒಂದು ಯಾವುದೋ
ಸೇಫರ್ ಸೈಡ್ ಮೂವ್ ಮಾಡ್ಕೊಬೇಕು. ಯಾಕಂದರೆ ಮಾರ್ಕೆಟು ಯೂಶಲಿ 7 to 8 ಇಯರ್ಸಲ್ಲಿ ಒಂದ್ಸಲಿ ಕರೆಕ್ಷನ್ ಆಗುತ್ತೆ, ಅದು ತಡೆಯೋಕ್ಕಾಗಲ್ಲ. ಸೊ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ SIP, ರೆಗ್ಯುಲರ್ SIP ಯಾಕೆ ಹೆಲ್ಪ್ ಆಗಲ್ಲ ಅನ್ನೋದು ನನ್ನ ಒಂದು ಪೋಸ್ಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಯಾವಾಗ ಅಡಿಷ್ನಲ್ ಬೈ ಮಾಡಬೇಕು, ಅದು ಎಸ್ಪೆಷಲಿ ಡಾರಿನಿ ಫಿನ್ ಕೇರ್ ಮಾಡೆಲ್ ಅಂತಲೇ ಒಂದು ಪ್ರತ್ಯೇಕವಾಗಿ ಮಾಡ್ಕೊಂಡಿದ್ದೀನಿ. ಅದು ನನ್ನ ಕ್ಲೈಂಟ್ಸ್ಗೆ ಬಿಡುಗಡೆ ಮಾಡಿದ್ದೀನಿ ಕೂಡ, ಅದು ಹೇಳಿದೆ ಕೂಡ ಕಳೆದ ವಾರ. ಸೊ ಮೇಯ್ನಾಗಿ ಯಾವಾಗ ಎಂಟ್ರಿ ಕೊಡಬೇಕು, ಜಸ್ಟ್ ಲೈಕ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಲಿಕ್ಕಾಗಲ್ಲ ಇದನ್ನು. ಸೊ ನಮಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅದು. ಸೊ ರುಪಿ ಆವ್ರೇಜ್ ಹಿಂಗಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅಡಿಷ್ನಲ್ 3 to 4% ಬರಲಿಕ್ಕೆ ಮ್ಯೂಚುವಲ್ ಫಂಡಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ಮಾಡೆಲ್ಲು, ಒಂದು ಗೋಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿರ್ಬೇಕು ಕರೆಕ್ಟಾಗಿ. ಸೊ ಈ ಕ್ಲೈಂಟ್ ಬೇಸಿಕ್ ಇವತ್ತಿಂದು 45 ಏಜ್ ಇದೆ, ಅವ್ರ ಮಕ್ಕಳದು 12, 1, 2, 8 ಏಜಿಂದು 2 ಮಕ್ಕಳು, ಟ್ವಿನ್ಸ್ ಅದು. ಸೊ ಅವರು ಬೇಸಿಕ್ಕಾಗಿ ಒಂದು ಕಾಮರ್ಸ್ ಏನೋ ತೊಗೊಳ್ತಾರೆ. ಇವರು ಜೈನ್ಸು. ಸೊ ಜನರಲ್ ಆಗಿ ಒಂದು ಸ್ವಲ್ಪ ರಿಚ್ ಆಗೇ ಇದ್ದಾರೆ. ಕರೆಕ್ಟ್ ರಿಟೈರ್ಡ್ ಸೇವಿಂಗ್ಸ್ ಅಂತ ಒಂದು 60 ಲಕ್ಷನ ಇಟ್ಕೊಂಡಿದ್ದಾರೆ. ಅವ್ರ ಮಂತ್ಲಿ ಎಕ್ಸ್ಪೆನ್ಸು ಒಂದು ಸಾಧಾರಣ 45,000 ಬರ್ತಾ ಇದೆ. ಅದು ಅವ್ರು ಸುಮ್ಮನೆ ಅಂದಾಜಿಗೆ 45 ಅಂತ ಹೇಳಿದ್ದಾರೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇನ್ನು. ಸೊ 45 ಒಂದು ರೆಗ್ಯುಲರು ಒಂದು ಲೆಕ್ಕದಲ್ಲಿ ತೊಗೊಂಡಿದ್ದಾರೆ. ಯಾಕಂದರೆ ಅವರು ಸರಿಯಾಗಿ ಲೆಕ್ಕ ಇಟ್ಟಿಲ್ಲ ನನಗನ್ಸಿದ ಮಟ್ಟಿಗೆ. ಸೊ ಅವರ ಇನ್ಕಮ್ ಸೋರ್ಸು ಸ್ವಲ್ಪ ಜಾಸ್ತಿನೇ ಇದೆ ಅವ್ರದ್ದು ಬೇರೆ ಬೇರೆ ಕಡೆ. ಹಾಗೆ ನಾವು ಎಲ್ಲ ಕರೆಕ್ಟಾಗಿ ಒಂದು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಮಾಡಿಕೊಂಡು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮ್ಮದು ಪ್ಲ್ಯಾನಿಂಗಲ್ಲಿ ವ್ಯತ್ಯಾಸಗಳು ಬರ್ತವೆ. ಸೊ ಎನಿವೇ ಇಟ್ಸ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದಾರೆ ಇದು. ಸೊ ಅವ್ರಿಗೆ ಒಂದು ಸಜೆಷನ್ ಬಂತು ಆಮೇಲೆ ಏನೇನು ಮಾಡಬೇಕು ಅಂತ. ಸೊ ಬೇಸಿಕ್ಕಾಗಿ ಒಂದು ಕರೆಂಟ್ ರಿಟೈರ್ಮೆಂಟ್ ಪ್ಲ್ಯಾನಿಗೆ ಅಂತ ಏನು ಬೇಕು ಅಂತ ಕೇಳಿದ್ರು ಫಸ್ಟಿಗೆ. ನೆಕ್ಸ್ಟ್ ನಾನು ಅವ್ರನ್ನ ಕೇಳಿದೆ, ಮಕ್ಕಳಿದಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಸೊ ಮಕ್ಕಳು ಭವಿಷ್ಯ, ಎಜುಕೇಷನ್ ಮುಖ್ಯ ಒಂದು. ನೆಕ್ಸ್ಟು ಹೆಣ್ಮಕ್ಳಾಗಿರೋದ್ರಿಂದ 3 ಹೆಣ್ಮಕ್ಳು ಆ್ಯಕ್ಚುಲಿ ಒಬ್ವಿಯಸ್ಲಿ ಮದುವೆ ಖರ್ಚು ಜಾಸ್ತಿ ಇರುತ್ತೆ. ಗಂಡು ಮಕ್ಳಿಗೂ ಇರುತ್ತೆ, ಯಾಕಂದರೆ ಅವ್ರಿಗೂ ಒಂದು ತಳಪಾಯ ಇಲ್ಲ ಅಂದರೆ ಇವತ್ತಿನ ದಿವಸ ಎಜುಕೇಷನ್ ಫೇಲ್ಯೂರ್ ಆಯಿತು, ಅವ್ರದ್ದು ಒಂದು ಬಿಸ್ನೆಸ್ ಹಾಕಿ ಕೊಡ್ಲಿಕ್ಕಾದರೂ ತಯಾರಿರ್ಬೇಕು ನಾವು. ಅದು ಜೈನ್ಸಲ್ಲೆಲ್ಲ ಮಾರ್ವಾಡಿಸಲ್ಲಿ ಮಾಡ್ತಾರೆ. ಬೇರೆಯವರು ಅದನ್ನೇ ಫಾಲೋ ಮಾಡಬೇಕು ಆ್ಯಕ್ಚುಲಿ. ಬೇಸಿಕ್ಕಾಗಿ ಏನೋ ಆಗ್ತಾ ಇದೆ ಅಂದರೆ ಜಗತ್ತಿನಲ್ಲಿ ಇವತ್ತು ಎಲ್ಲರಿಗೂ ಒಂದು 6 ಡಿಜಿಟು 8 ಡಿಜಿಟು ಈ ಥರ ಸ್ಯಾಲ್ರಿಗಳ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಬೇಗ ದಿಢೀರ್ ದುಡ್ಡು ಮಾಡಬೇಕು ಅಂತ ಆಗ್ಬಿಟ್ಟಿದೆ. ಮತ್ತು ಎಲ್ಲರಿಗೂ AC ಆಫೀಸು ಈ ಥರದ್ದೆಲ್ಲ ನೋಡಬೇಕು. ಎಜುಕೇಷನಲ್ಲೇ ಫೇಲ್ಯೂರ್ ಆಯ್ತು ಅಂದರೆ ಈ ಥರದ್ದೆಲ್ಲ ಆಪರ್ಚುನಿಟಿ ನಮ್ಗೆ ಸಿಗಲ್ಲ. ಸೊ ಈ ಥರದ್ದೆಲ್ಲ ನೋಡ್ಕೊಬೇಕು. ಹಾಗಾಗಿ ಒಂದು ಕನ್ಸರ್ವೇಟಿವ್ ಆಗಿ ತಂದೆ ತಾಯಿ ಅದು ವರ್ಸ್ಟ್ ಕೇಸ್ಗೂ ರೆಡಿ ಇರಬೇಕಾಗತ್ತೆ. ಅದೆಲ್ಲ ಒಂದು ಮನದಟ್ಟು ಮಾಡಬೇಕು ಮಕ್ಕಳಿಗೂ ಕೂಡ. ನೋಡಪ್ಪ ಎಜುಕೇಷನ್ ನಿನಗಿಲ್ಲ ಅಂದರೆ ನನ್ನ ಹತ್ರ ದುಡ್ಡಿಲ್ಲ, ನೀನೇ ಓದ್ಕೊಂಡು ಒಂದು ಗೌರ್ಮೆಂಟ್ ಫ್ರೀ ಸೀಟ್ನ ತೊಗೊಂಡು ಏನೇನು ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಬೇಕು. ಈ ಥರ ಎಲ್ಲ ಒಂದು ಕಂಪ್ಲೀಟಾಗಿ ಕೊಡಬೇಕಾಗತ್ತೆ. ಸೊ ಬೇಸಿಕ್ಕಾಗಿ ಈ ಥರ ಒಂದು ಕೇಳಿದಾಗ ಹೆಣ್ಮಗು ಅವ್ರ ಎಜುಕೇಷನ್ ಬಿಟ್ಬಿಡ್ಬೋದಿತ್ತು. 50 ಲಕ್ಷ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇನ್ ಕೇಸ್ CA ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರು ಫಾರಿನ್ ಕಳ್ಸೋಕ್ಕೂ ತಯಾರಿದ್ದಾರೆ. ಸೊ 50 ಲಕ್ಷ ಇವತ್ತಿನ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಮಗುನ MBBS ಮಾಡಬೇಕು ಅಂತ ಏನೋ ಆಸೆ ಇದೆ ಅವ್ರಿಗೆ. ಸೊ ಅದನ್ನು MBBS ಅಂತ ಇಟ್ಕೊಂಡು ಲೆಕ್ಕದಲ್ಲಿ ಒಂದು 4 ಕೋಟಿಗೆ ಹಾಕ್ಕೊಂಡಿದ್ದೀನಿ. ಒಂದು 50 ಲಕ್ಷದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಮ್ಯಾರೇಜ್ ಖರ್ಚು 1 ಕೋಟಿ ಇವತ್ತಿನ ಲೆಕ್ಕ. ಅವತ್ತಿನ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇವತ್ತಿಂದ ಆಲ್ಮೋಸ್ಟ್ 14 ವರ್ಷ ಇದೆ ಟೈಮು. ಇನ್ನೊಂದಕ್ಕೆ ಆಲ್ಮೋಸ್ಟ್ 14 ಪ್ಲಸ್ ಇನ್ನೊಂದು 4 ವರ್ಷ, 18 ವರ್ಷ ಇದೆ ಟೈಮು. ಸೊ ಇದೆಲ್ಲ ನೋಡ್ಕೊಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಇವತ್ತಿನ 1 ಲಕ್ಷ 18 ವರ್ಷದ ನಂತರ 1 ಕೋಟಿ ಅಲ್ಲ, ಇನ್ನೂ ಜಾಸ್ತಿ ಆಗಿರುತ್ತೆ. ಅದಕ್ಕೆ ತಕ್ಕನಾಗೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಇವತ್ತೇ ಮಾಡಿರಬೇಕು. ಇನ್ಫ್ಲೇಷನ್ ಕನ್ಸಿಡರ್ ಮಾಡಬೇಕು, ಮತ್ತು ನಮಗೆ ಬರ್ತಿರೋ ಬಡ್ಡಿಗಳು ಎಷ್ಟು ಬರ್ತಿದೆ ಅಂತ ನೋಡ್ಕೊಬೇಕು. ಅದೆಲ್ಲ ಕ್ಯಾಲ್ಕುಲೇಷನಲ್ಲಿ ಕನ್ಸಿಡರ್ ಆಗಿದೆ ಇಲ್ಲಿ, ಅದನ್ನು ತೋರಿಸ್ತಾ ಇಲ್ಲ ಆ ಪಾರ್ಟ್ನ ಇಲ್ಲಿ. ಸೊ ಕ್ಯಾಲ್ಕುಲೇಷನಲ್ಲಿ ಇದು ಮಾಡಿದಾಗ ನಾನು ನೋಡಿ ಅವ್ರು ಬಂತು, ಒಂದು ಸೊಲ್ಯೂಷನ್ ಬಂತು ಕೊನೆಗೆ. ಸೊ ಮಂತ್ಲಿ ಇನ್ಕಮ್ ರಿಕ್ವೈರ್ಮೆಂಟ್ ಬೇಕಾಗಿದ್ದು ಅವ್ರಿಗೆ ಇವತ್ತಿಂದು ದಿವಸ 45,000 ಅಂದರೆ ಇನ್ನೊಂದು 20 ವರ್ಷದ ನಂತರ, ಯಾಕಂದರೆ 65 ವರ್ಷದ ತನಕ ಮಾಡ್ತಾರಂತೆ. 60 ಆದರೆ ಇನ್ನೂ ಜಾಸ್ತಿ ಬೇಕು. ಇಲ್ಲಿ ತೋರಿಸ್ತೀನಿ ಬೇಕಿದೆ ನೋಡಿ, 1,42,000 ಆಗುತ್ತೆ. ಸೊ
ಯಾಕಂದ್ರೆ ಅಡಿಷ್ನಲ್ ನಾವು ದುಡಿಬೇಕಲ್ಲಿ. ಸೊ ಅದಕ್ಕೆ ಒಂದು ಮಂತ್ಲಿ ಇನ್ಕಮ್ ಆಫ್ಟರ್ ರಿಟೈರ್ಮೆಂಟ್ಗೆ ಇಷ್ಟು ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಬೇಗ ರಿಟೈರ್ಡ್ ಆದರೆ ನಮಗೆ ಇಲ್ಲಿ ಅಮೌಂಟ್ ಜಾಸ್ತಿ ಇರಬೇಕು. ಸ್ವಲ್ಪ ಲೇಟಾಗಿ ರಿಟೈರ್ಡ್ ಆಗ್ತಿದ್ರೆ ಸರ್ಪ್ಲಸ್ ಆಗಿ ಒಂದು ಅವತ್ತಿನ ದಿವಸಕ್ಕೆ 5 ಕೋಟಿ ಏನೋ ಆಗಿರುತ್ತೆ. ಇವತ್ತಿಂದ 50 ಲಕ್ಷ ಏನು 60 ಲಕ್ಷ ಏನು ಹಾಕೊಂಡಿದ್ದಾರೆ. ಸೊ ಅದನ್ನ ಒಂದು ಸೇವ್ ಆಗ್ತಿರುತ್ತೆ. ಸೊ ಶಾರ್ಟ್ ಫಾಲ್ ಇಲ್ಲ ಅವ್ರ ಪ್ರೆಸೆಂಟ್ ಒಂದು ರಿಟೈರ್ಮೆಂಟ್ ಪರ್ಪಸ್ಗೆ ಏನಿದೆ ಅದು ಇಲ್ಲ. ಸೊ 60 ಲಕ್ಷ ಇರೋದು 5 ಕೋಟಿ ಏನೋ ಆಗ್ತಾ ಇದೆ. ಖರ್ಚು ಅವರು ಇನ್ ಕೇಸ್ ಅವ್ರದ್ದು ಆವ್ರೇಜ್ ಫ್ಯಾಮಿಲಿ ಇದು ಒಂದು 75 ಏಜ್ ಅಂತ ತೊಗೊಂಡಿದ್ದೀನಿ. ಯೂಶಲಿ 75 ಏಜ್ ತನಕ ಬದುಕ್ತಾರೆ. 75 ತೊಗೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ ಇದು. ಸೊ ಅಡಿಷ್ನಲ್ ಇದು ಬರುತ್ತೆ, ಶಾರ್ಟ್ ಫಾಲು ಇದಾಗುತ್ತೆ. ಸೊ ಈ ಥರ ಒಂದು ನೋಡಬೇಕಾಗುತ್ತೆ ಇನ್ಪುಟ್ಸ್ ನಮ್ಮದು. 75 ಅಂತಲೇ ಒಂದು ಜನರಲ್ ಆಗಿ ತೊಗೊತೀನಿ. ಬೇಗ ಸತ್ತೋದ್ರೆ ನಮಗೆ ಒಳ್ಳೆಯದು. ಸೊ ಹಾಗಾಗಿ ಒಂದು 1,42,00,000 ಬೇಕಾಗಿತ್ತು ಅವ್ರು 10 ವರ್ಷ ಬದುಕಲಿಕ್ಕೆ. ಪ್ರತಿ ತಿಂಗಳು 2-2 ಲಕ್ಷ ಖರ್ಚು ಮಾಡಿ ಸೊ 10 ವರ್ಷ ಹೆಂಗೋ ಬದುಕ್ತಾರೆ ಅವರು. ಸೊ ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದು ದುಡಿಯುತ್ತದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಂತ್ಲಿ ರಿಕ್ವೈರ್ಡ್ SIP ಒಂದು 0 ರೂಪಾಯಿ ಅವತ್ತಿಗೆ ಏನು ಬೇಕಾಗಲ್ಲ. ಬಟ್ ಎಜುಕೇಶನ್ ಪರ್ಪಸ್ಗೆ, ಮ್ಯಾರೇಜ್ ಪರ್ಪಸ್ಗೆ 3 ಜನದ ಹೆಣ್ಮಕ್ಳದ್ದು ನೋಡಿದಾಗ ಇಲ್ಲಿ 81,000 ಪರ್ ಮಂತು, ಇದಕ್ಕೊಂದು 5 ಲಕ್ಷನೇ ಬರ್ತಾ ಇದೆ ಆ್ಯಕ್ಚುಲ್ ಆಗಿ. ಸೊ ಹುಷಾರಾಗಿ ನೋಡಬೇಕು ಈ ಥರದ್ದೆಲ್ಲ ಬಂದಾಗ. ಮತ್ತೆ ಇಲ್ಲಿ ಹೇಳ್ದಂಗೆ ಒಂದು ಶಾರ್ಟ್ ಕಮಿಂಗ್ ಮೀನ್ಸ್ ಶಾರ್ಟ್ ಟರ್ಮ್ ವೆಕೇಶನ್ ಏನೋ ಪ್ಲ್ಯಾನ್ ಮಾಡಿದ್ರು ಅವರು. ಅದರ್ ಗೋಲ್ಸ್ ಏನೋ ಹಾಕಿದ್ದೀನಿ. ಸೊ 5 ಲಕ್ಷ ಇರೋದು 8,81,000 ಆಗಿರುತ್ತೆ ಮಂತ್ಲಿ. ಅದಕ್ಕೆ SIP 10 ಲಕ್ಷ ಬೇಕಾಗುತ್ತೆ. ಮತ್ತೆ ಇನ್ನು 15 ವರ್ಷದ ನಂತರ ಒಂದೇನೋ ಸೈಟ್ ಏನೋ ಖರೀದಿ ಮಾಡ್ಬೇಕಂತೆ 1.25 ಕೋಟಿ ಇವತ್ತಿನ ಲೆಕ್ಕದಲ್ಲಿ. ಫ್ಯೂಚರ್ ಕಾಸ್ಟ್ ಅದೊಂದು 8-8.25 ಕೋಟಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅಪ್ರಾಕ್ಸಿಮೇಟ್ ಇದು ಇನ್ನೂ ಜಾಸ್ತಿ ಆಗ್ಬೋದು. ಅಟ್ಲೀಸ್ಟ್ ಶಾರ್ಟ್ ಫಾಲ್ ಆಗದೆ ಇರಲಿ ಅಂತ ಒಂದು ಲೆವೆಲ್ಗೆ ಇಟ್ಕೊಳ್ಳೋಣ. ಸೊ ಮಂತ್ಲಿ ಒಂದು 4,56,000 ಅಷ್ಟು ಹಾಕ್ತಾ ಬರ್ಬೇಕು ಅವರು. ಸೊ ಟೋಟಲ್ ಆಗಿ ಪರ್ಸನ್ ಬೇಕಾಗಿರೋದು 13,66,000 ಒಂದು SIP ಮಾಡ್ಕೊಬೇಕಾಗತ್ತೆ. ಇದು ಆಬ್ವಿಯಸ್ಲಿ ಇದು ನಿಂತೋಗುತ್ತೆ ಕೊನೆಗೆ 3 ವರ್ಷ 5 ವರ್ಷದ ನಂತರ ಕಮ್ಮಿ ಆಗುತ್ತೆ ಇದು. ಪ್ರಸ್ತುತ ಅವನು ಇನ್ವೆಸ್ಟ್ ಮಾಡಬೇಕಾಗಿರೋವಂಥದ್ದು 13,66,000 ಮಂತ್ಲಿ SIP ಮಾಡಬೇಕು. ಈ ಥರ ಒಂದು ನಮ್ಮ ಗೋಲ್ಗಳು ಏನೇನಿದೆ, ಏನೇನು ಕತೆ ಇದೆಲ್ಲ ಮಾಡ್ಕೊಬೇಕು. ಬೇಸಿಕ್ಕಾಗಿ ಒಂದು ಪರ್ಪಸ್ಸು ಎಲ್ಲ ಇಟ್ಕೊಂಡು ಮಾಡಿದಾಗಲೇ ಮಾಡೋಕ್ಕಾಗೋದು. ಇಲ್ಲಿ ಚೇಂಜ್ ಮಾಡ್ತೀನಿ. ನಿಮಗೆ ದೊಡ್ಡ ನಂಬರ್ ಕಾಣಿಸ್ತಿದೆ, ಇವ್ರಿಗೂ ಪಾಪ 50,000ನ ಎಜುಕೇಷನ್ ಹಾಕೋಣ. 50 ಲಕ್ಷನ ಸುಮ್ಮನೆ ಯಾಕೆ ಕಣ್ಣು ನಿಮಗೆ ಕೆಂಪು ಮಾಡಿಸೋದು. 13 ಲಕ್ಷದ ಬದಲು 8,91,000 ಆಗುತ್ತೆ. ಸೊ ಹೇಳ್ದಂಗೆ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ. ನಾನು ಕ್ವಶನರ್ಸ್ ನಾನು ಗೂಗಲ್ ಶೀಟಲ್ಲಿ ಒಂದು ಶೇರ್ ಮಾಡಿರ್ತೀನಿ ಈ ವಿಡಿಯೋ ಲಿಂಕ್ಸ್ ಜೊತೆ. ನೀವು ಡೀಟೇಲ್ಸ್ ಕೊಟ್ಟರೆ ಫ್ರೀ ಆಗಿ ಒಂದು ರಿಪೋರ್ಟ್ ಈ ಥರ ಕಳಿಸ್ಕೊಡ್ತೀನಿ, ಒಂದು PDF ಮಾಡಿ ಇದ್ರದ್ದು ಎಷ್ಟು ಬೇಕು ಏನು ಕತೆ. ಸೊ ಒಂಥರ ಬರುತ್ತೆ ನಿಮಗೆ. ಸೊ ಅದಕ್ಕೆ ತಕ್ಕನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಮೇಲಾಗಿ ಅಡಿಷ್ನಲ್ ಆಗಿ ಒಂದು ಬೇಸಿಕ್ ಆಗಿ ಮುಖ್ಯವಾದ ಇಂಪಾರ್ಟೆಂಟ್ ಥಿಂಗು, ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಬಿಡಿ. ಕಂಪ್ನಿ ಕೊಟ್ಟಿದ್ದಲ್ದೆ ಡಿಪೆಂಡೆನ್ಸ್ದು ಎಷ್ಟಿದೆ ಏನು ಅಂತ ಲೆಕ್ಕ ನೋಡಿಕೊಂಡು ಅದ್ರ ತಕ್ಕನಾಗೆ ಒಂದು 5 ಟೈಮ್ಸ್ 6 ಟೈಮ್ಸ್ ಇವರ್ ಇದಂತ ಹಾಕ್ಕೊಬೇಕು. ನಿಮ್ಮ ಟೋಟಲ್ ಇನ್ಕಮ್ ಒಂದು ಲೆಕ್ಕದಲ್ಲಿ ಡಿವೈಡ್ ಮಾಡ್ಕೊಬೇಕು ಅದು. ಸೊ ಹಾಗಾಗಿ ಒಂದು ಕನಿಷ್ಠ ಒಂದು 5 ಜನದ ಮಕ್ಕಳು ಮನೇಲಿ ಇದ್ದೀರಾ ಅಂದರೆ 20-25 ಲಕ್ಷ ಮಿನಿಮಮ್ ಬೇಕೇ ಬೇಕು ಹೆಲ್ತ್ ಇನ್ಶೂರೆನ್ಸ್. ಒಂದು ಮಿಡಲ್ ಕ್ಲಾಸು ಒಂದು ಚೆನ್ನಾಗಿ ನಾನು ನೋಡ್ಕೊತೀನಿ ಲೈಫ್ನ, ಏನೂ ತೊಂದರೆ ಬೇಡ. ಹೈಯರ್ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸು ಅಲ್ಲ. ಸೊ ಅಪ್ಪರ್ ರಿಚ್ ಪೀಪಲ್ ಎಲ್ಲ ಈ ತಲೆನೇ ಕೆಡಿಸ್ಕೊಳಲ್ಲ, ಅದಕ್ಕೆಲ್ಲ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಈ ಸಣ್ಣ ಪುಟ್ಟದವ್ರೆ ನಮ್ಮಂಥವ್ರು ತುಂಬ ಯೋಚನೆ ಮಾಡ್ತೀವಿ. 10 ರೂಪಾಯಿ ಹಾಕ್ಬೇಕಾದ್ರೂ 10 ಯೋಚನೆ ಮಾಡ್ತೀವಿ. ಅದೇ ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಒಂದು ಸಲಿನೂ ಯೋಚನೆ ಮಾಡಲ್ಲ, ಡೈರೆಕ್ಟಾಗಿ ಹಾಕ್ಬಿಡ್ತೀವಿ. ಸೊ ಆ ಥರದ್ದೆಲ್ಲ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ನಿಮ್ಮ ಡಿಪೆಂಡೆಂಟ್ಸ್ಗೋಸ್ಕರ ಆದರೂ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಇನ್ಶೂರೆನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಆ್ಯಕ್ಚುಲಿ. ಬಟ್ ರಿಟರ್ನ್ ಬರುತ್ತೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇನ್ವೆಸ್ಟ್ ಮಾಡಿ. ರಿಟೈರ್ಮೆಂಟ್ಗೆ ಮುಖ್ಯವಾಗಿ
ನಿಮ್ಮ ಸರ್ಪ್ಲಸ್ ಒಂದು ಮಿನಿಮಮ್ 6 to 12 months ಆಫ್ ಯುವರ್ ಸ್ಯಾಲ್ರಿ ಶುಡ್ ಬಿ ದೇ. 1 ಲಕ್ಷ ತಿಂಗಳ ಸ್ಯಾಲ್ರಿ ತಗೊಂತಿದ್ದೀನ ಅಂದರೆ 5 ರಿಂದ 6 ಲಕ್ಷ ಕನಿಷ್ಠವಾಗಿ ಇಟ್ಕೊಬೇಕು. ಇನ್ ಕೇಸ್ ಕೆಲಸ ಬಿಟ್ಟು ಹೋಯ್ತು, ಕೆಲಸ ಕಳ್ಕೊಂಡ್ರಿ, ಏನೋ ಆಯ್ತು, ಪ್ರಾಬ್ಲಮ್ ಆಯ್ತು, ಖಂಡಿತ ನಿಮಗೆ ಹೊಡ್ತಾ ಬೀಳುತ್ತದು. ಕೈಯಲ್ಲಿ ದುಡ್ಡು ಇಟ್ಕೊಳ್ಳಿ, ರಿಸರ್ವ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ ನೋಡಿ, ಕನಿಷ್ಠ 20 ಟೈಮ್ ನಿಮ್ಮ ಇನ್ಕಮ್ ಅಷ್ಟು. ಅಂದರೆ 12 ಲಕ್ಷ ಸ್ಯಾಲ್ರಿ ಪ್ಯಾಕೇಜ್ ಇದೆ ನಿಮ್ದು ವರ್ಷಕ್ಕೆ ಅಂದರೆ 2-2.5 ಕೋಟಿ ಮಿನಿಮಮ್ ಮಾಡಿಸ್ಬೇಕು. ಆದಷ್ಟು ಬೇಗ ಮಾಡಿಸಿ. ಪ್ಲಸ್ ಸಣ್ಣ ಏಜಲ್ಲಿ ಮಾಡಿಸಿದ್ರೆ ನಿಮಗೆ ಅಡ್ವಾಂಟೇಜು, ಕಡಿಮೆ ಇನ್ಶೂರೆನ್ಸ್ ಪ್ರೀಮಿಯಂ ಇರುತ್ತೆ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಲಿಂಕ್ಡು ಅಥವಾ ಒಂದು ರಿಟರ್ನ್ ಬರುತ್ತೆ ಅನ್ನೋದು ಇನ್ಸ್ಟ್ರೂಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಇನ್ಶೂರೆನ್ಸಲ್ಲಿ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಆಲ್ವೇಸ್ ಗುಡ್. ಅದು ಸಣ್ಣ ಏಜಲ್ಲಿ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಎಂಡೋಮೆಂಟು ಯೂಲಿಪ್ ಅಂತ ತಗೊಂಬಿಡಿ, ಲಾಸ್ ಅದು. ನಾನೇ ಒಂದು ಇನ್ಶೂರೆನ್ಸ್ ಏಜೆಂಟ್ ಆಗಿ ನಾನು ಪ್ರಮೋಟ್ ಮಾಡಲ್ಲ ಇಂಥದನ್ನ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. 3 times 4 times ಅಡಿಷನಲ್ ನಿಮಗೆ ಮ್ಯೂಚುವಲ್ ಫಂಡಲ್ಲೂ ಬರುತ್ತೆ ನಿಮಗೆ ಅದೇ ಅಮೌಂಟ್ಗೆ. ಸೊ ಇದನ್ನ ನೋಡ್ಕೊಳ್ಳಿ ಒಂದು. ನೆಕ್ಸ್ಟ್, ಮುಖ್ಯವಾಗಿ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸು ಬೇಕು. ಹೆಲ್ತ್ ಇನ್ಶೂರೆನ್ಸು ಖಂಡಿತವಾಗ್ಲೂ ಒಂದು 5 ಜನದ ಮನೇಲಿ ಇದ್ದೀರ ಅಂದರೆ 20-25 ಲಕ್ಷದ್ದು ಒಂದು ಇರಲೇಬೇಕು. ಯಾಕಂದರೆ ನಿಮ್ಮದು ಸ್ಯಾಲ್ರಿ ಏನಿದೆ ಅದ್ರದ್ದು 1.5-2 ಪಟ್ಟಾದರೂ ಇರಲೇಬೇಕು ಅಂತ ಜನರಲ್ ರೂಲ್ ಅದು. ಒಬ್ಬೊಬ್ರು ಒಂದೊಂದು ಇದು ಮಾಡ್ತಾರೆ, ಡಿಪೆಂಡೆಂಟ್ಸ್ಗೆ ಡಿವೈಡ್ ಮಾಡಿಕೊಂಡು ಇದು ಮಾಡ್ತಾರೆ. ಓಕೆ, ಒಂದು ಅಪ್ರಾಕ್ಸಿಮೇಟ್ ಆಗಿ ಅಷ್ಟು ಬರುತ್ತೆ, ಹೆಚ್ಚು ಕಡಿಮೆ. ಸೊ ಪ್ಲಾನ್ ಮಾಡಿ ನಿಮ್ಮ ಜೀವನನ. ಯಾವುದೇ ಒಂದು ಚಿಂತೆ ಇಲ್ದವರು ಬದುಕಕ್ಕೆ ಸಾಧ್ಯ ಇದೆ. ನನಗೇನು ದುಡ್ಡು ಬೇಡ, ದುಡ್ಡಿಲ್ದೆ ಬದುಕ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ. ಹಿಂಗೆ ಬದುಕಕ್ಕೆ, ಹಿಂಗೆ ಆಗಬೇಕು, ನನಗೆ ದುಡ್ಡು ಬಂದಿಲ್ಲ, ನಾನು ಮನೆ ಕಟ್ಟಕ್ಕಾಗಿಲ್ಲ, ಕಾರ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತ್ರೆ ಯಾವುದೇ ಕಾರಣಕ್ಕೂ ದೇವ್ರ ಲಕ್ ಅಂತ ಕೊಡಲ್ಲ. ನಿಮ್ಮ ಎಫರ್ಟು, ಒಂದು ಪ್ರಯತ್ನಗಳು, ಸಣ್ಣ ಸಣ್ಣ ಹೆಜ್ಜೆ ಈ ಥರ ಮಾಡ್ಕೊಂಡು ಬಂದಾಗಲೇ ದಾರಿ ತೋರಿಸ್ತಾನೆ ಅವನು. ಮುಖ್ಯವಾಗಿ ಅದರಲ್ಲೂ ಇಂಪಾರ್ಟೆಂಟ್ ಈ 3 ಹೇಳೋದ್ನಲ್ಲ, ಇನ್ವೆಸ್ಟ್ಮೆಂಟು ಮತ್ತು ಟರ್ಮ್ ಇನ್ಶೂರೆನ್ಸು ಇದೆಲ್ಲ ಹೇಳಿದಾಗ, ಅದ್ರ ಜೊತೆಗೆ ನಿಮ್ಮ ಖರ್ಚು ವೆಚ್ಚಗಳು ಏನೇನಿದೆ ಆದಷ್ಟು ಕಡಿತ ಮಾಡಿ. ಹೊಸ ಏನೋ ಒಂದು ಫೋನ್ ಬಂತು, ಖರೀದಿ ಮಾಡಬೇಕು, EMI ಕೊಡ್ತಾರೆ, ಕಮ್ಮಿಗೆ ಸಿಗುತ್ತೆ, ಕ್ರೆಡಿಟ್ ಕಾರ್ಡ್ ಇದೆ, ಲೋನ್ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ, ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೋನು ಈ ಥರ ಒಂದು ಲ್ಯಾವಿಶ್ ಏನೋ ಒಂದು ಎಂಜಾಯ್ ಮಾಡ್ಲಿಕ್ಕಲ್ಲ. ಕಷ್ಟ ಕಾಲದಲ್ಲಿ ಅದು ರಿಟರ್ನ್ ಕೊಡೋಂಗಿರ್ಬೇಕು ಬೇಗ. 40-45 ಡೇಸ್ ಟೈಮ್ ಕೊಟ್ಟಿದ್ದಾರೆ ಅಂದರೆ ಅಷ್ಟರೊಳಗೆ ರಿಟರ್ನ್ ಮಾಡೋ ಶಕ್ತಿ ಇದ್ರೆ ಸಾಲ ಮಾಡಿ ಅದರಲ್ಲಿ, ಇಲ್ಲಾಂದರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್. ಏನಾಗ್ಬಿಡುತ್ತೆ, ಒಂದು ಅಡಿಷ್ನಲ್ 16% ಅಷ್ಟೇ ತಾನೇ ವರ್ಷಕ್ಕೆ ಅಂತ ಅಂದ್ಕೊಂಡು ನೀವು ಮಾಡ್ತಾ ಹೋದ್ರೆ ಅದು ಕಾಂಪೌಂಡಿಂಗ್ ಬಡ್ಡಿಯಾಗಿ ಮೋರ್ ದೆನ್ 40-45% ಆಗ್ಬಿಡುತ್ತದು. ಆ್ಯಕ್ಚುಲ್ ಆಗಿ ಹೈಯೆಸ್ಟ್ ರಿಟರ್ನ್ ಕೊಡ್ತಾ ಇರೋದಲ್ಲ. ನೀವೇನಾದರೂ ಒಂದು ಕ್ರೆಡಿಟ್ ಕಾರ್ಡ್ ಕಂಪ್ನಿ ಮಾಡ್ಕೊಂಡ್ರೆ ಸಿಕ್ಕಾಬಟ್ಟೆ ದುಡ್ಡು ಮಾಡ್ಬೋದು. ವರ್ಷಕ್ಕೆ 45% ತನಕ ಚಾರ್ಜ್ ಮಾಡ್ತಾರೆ. ಯಾವುದು ಬ್ಯಾಂಕ್ ಬಡ್ಡಿನೂ ಕೊಡಲ್ಲ, ಇವನ್ ಮ್ಯೂಚುವಲ್ ಫಂಡ್ ಕೊಡಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ 40% ತೆಗೆಯೋದಂದ್ರೆ ಭಾರಿ ಕಷ್ಟ ಇದೆ ವರ್ಷಕ್ಕೆ. ಒಳ್ಳೆ ಸ್ಟಾಕ್ ರಿಲಯನ್ಸ್ ಅಂತದೇ ಕೊಟ್ಟಿಲ್ಲ, ಈ ಸಲ ಅಂತೂ ನೆಗೆಟಿವ್ ಕೊಟ್ಟಿದೆ. ಸೊ ಈ ಥರದ್ದೆಲ್ಲ ಯೋಚನೆ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಾಗಲೇ ದುಡ್ಡು ಮಾಡ್ಲಿಕ್ಕೆ ಆಗೋದು. ಸೊ ಫಸ್ಟು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಮುಂದೆ ಏನು ಭವಿಷ್ಯ ನನ್ನ ಸಾವಿನ ನಂತರ ನನ್ನ ಮಕ್ಕಳ, ನನ್ನ ಹೆಂಡತಿಯ ಭವಿಷ್ಯ ಏನು, ಈ ಥರ ಒಂದು ಚಿಂತನೆ ಮಾಡಿದಾಗ ಮಾತ್ರ ನೀವು ಗೆಲ್ಲಕ್ಕಾಗತ್ತೆ ಜೀವನದಲ್ಲಿ. ಮತ್ತು ನಿಮ್ಮನ್ನು ಯಾರು ಬೈಕೊಂಡು ಬದುಕಲ್ಲ. ಮತ್ತೆ ಸಿಗೋಣ ವಿಡಿಯೋದೊಂದಿಗೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಡಿಸ್ಪ್ಲೇ ಆಗಿದೆ. ಮೇಲಾಗಿ ಗೂಗಲ್ ಶೀಟ್ ಲಿಂಕ್ ಫಾರ್ಮ್ ಶೇರ್ ಮಾಡಿರ್ತೀನಿ. ಫಾರ್ಮ್ದು ನಿಮ್ಮ ಡೀಟೇಲ್ಸ್ ಅದರಲ್ಲಿ ಫಿಲ್ ಮಾಡಿದ್ರೆ ಈ ಥರ ಒಂದು ರಿಪೋರ್ಟ್ ಕೊಡ್ತೀನಿ ನಾನು, ಎಷ್ಟು ಬೇಕು ನಿಮ್ಮ ಇದಕ್ಕೆ. ಸಿಗೋಣ ಮತ್ತೆ, ಅಲ್ಲಿ ತನಕ ಧನ್ಯವಾದಗಳು.